Hi, hello, namaste friends. Welcome to the Raman tutorial for GK. ಎಸ್ ಗೈಸ್, ಇವತ್ತಿನ ದಿನ ನಾನು BA ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂಥ ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಿಸಿದಂತೆ ಒನ್ ವರ್ಡ್ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ನಿಮಗೆ ಮಾಹಿತಿಯನ್ನ ತಿಳ್ಕೊಬಹುದು. ಇದು ಅಂತಿಮ ಕ್ಷಣದ ತಯಾರಿಗೋಸ್ಕರ ನಾನ್ ಕೊಡ್ತಾ ಇರ್ತಕ್ಕಂಥ ವಿಡಿಯೋ. ಇದ್ರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು ಒಂದು 50ರಿಂದ 60 ಅಂಕಗಳಿಗೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಬನ್ನಿ, ತಡ ಮಾಡೋದ್ ಬೇಡ, ಕ್ವಿಕ್ ಆಗಿ ನಾನು ಒಂದು ರಿವಿಷನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್, ಒಂದು ಶೇರ್, ಹಾಗೆ ಕಾಮೆಂಟ್ ಅನ್ನ ಕೂಡ ಹಾಕ್ತಾ ಹೋಗಿ. ಎಸ್, ಅಫ್ಕೋರ್ಸ್ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ನೋಡೋಣ. ನೋಡಿ, ನಾನು ಒಂದೊಂದು ವರ್ಡ್ ಇಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ನಿಮಗಿದು ಹೆಲ್ಪ್ ಆಗತ್ತೆ. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಸಂಧ್ಯಕ್ಷರಗಳು ಅಂತ ಹೇಳಿ ನಾವು ಎ ಮತ್ತು ಔ ಅಕ್ಷರವನ್ನ ಕರಿತೇವೆ. ಹೋಗುವವನು ಅಂತಕ್ಕಂಥದ್ದು ಕೃದಂತ ನಾಮ. ಬಿಸಿಲು ಕೋಲು ಎಂಬುವುದು ಕರ್ಮಧಾರೆಯ ಸಮಾಸ. ಸೊ ನೀವು ಇದು ಏನೇನು ಅಂತೇಳಿ ಪಕ್ಕಾ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ನೀವು ಏಕೆ ಬಂದಿಲ್ಲ ಎಂಬಲ್ಲಿ ನೀವು ಅಂತಕ್ಕಂಥ ಪದ ಏನಿದೆ ಮಧ್ಯಮ ಪುರುಷ, ಹಾಗೆ ಅದನ್ನ ನಾವು ಬಹುವಚನ ಅಂತಲೂ ಕೂಡ ಕರಿತಾ ಇದೀವಿ. ಸೂರ್ಯನಂತೆ ಪ್ರಕಾಶಮಾನವಾಗಿದೆ. ಇಲ್ಲಿರ್ತಕ್ಕಂಥ ಅಲಂಕಾರ ಯಾವುದು ಅಂತ ಇದ್ರೆ ಇಲ್ಲಿ ಅಂತೆ ಅಂತಕ್ಕಂಥ ಸಾಧಾರಣ ಧರ್ಮ ಬಂದಿದೆ. ಉಪಮಾಲಂಕಾರ ಅಂತ ಹೇಳಿ ಗುರುತಿಸ್ತಾ ಇದೀವಿ. ನಾಚಿಕೆ ಎಂಬುದು ತದ್ದಿತಾಂತ ಭಾವನಾಮ ಪದ. ಮನೆಯಲ್ಲಿ ಎಂಬ ಪದದಲ್ಲಿರ್ತಕ್ಕಂಥ ಸಂಧಿ ಬಂದು ಯಕಾರಗಮ ಸಂಧಿ. ಇಲ್ಲಿ ಯ ಅಂತಕ್ಕಂಥ ಹೊಸ ಪದ ಬಂದು ಸೇರಿದೆ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಅಲ್ಲವೇ? ಸೊ ಹಾಗಾಗಿ ಸಂಧಿ ಕಾರ್ಯ ಸಂಪೂರ್ಣವಾದಾಗ ಯಾಕಾರ ಆಗಮ ಆಗಿದೆ. ಬೇಸಿಗೆ ಕಾಲ ಎಂಬಲ್ಲಿರ್ತಕ್ಕಂಥ ಸಂಧಿ ಬಂದ್ಬಿಟ್ಟು ಆದೇಶ ಸಂಧಿ. ಇಲ್ಲಿ ಕಾಕಾರ ಆದೇಶವಾಗಿ ಬಂದಿದೆ, ಹಾಗಾಗಿ ಇದನ್ನ ನಾವು ಆದೇಶ ಸಂಧಿ ಅಂತ ಕರಿತೇವೆ. ಕತ್ತೆ ಬಾಲ ಎಂಬಲ್ಲಿರ್ತಕ್ಕಂಥ ಸಮಾಸ ತತ್ಪುರುಷ ಸಮಾಸ ಅಂತೇಳಿ ಹೇಳ್ತಾ ಇದೀವಿ. ವಯೋವೃದ್ಧ ಎಂಬುವುದರ ವಿಗ್ರಹ ರೂಪ. ಈ ವಯೋವೃದ್ಧವನ್ನ ಬಿಡಿಸಿ ಬರೆದು ವಿಗ್ರಹ ರೂಪದಲ್ಲಿ ಗುರುತಿಸಿ ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಟ್ರು ಅಂದ್ರೆ ವಯಸ್ಸಿನಿಂದ ಪ್ಲಸ್ ರೂಪ ವಯೋವೃದ್ಧ ಅಂತ ಅನ್ಸ್ಕೊಳ್ಳುತ್ತೆ. ಕೈ ಹೆಚ್ಚು ಎಂಬುವುದರ ವಿಗ್ರಹ ರೂಪ ಯಾವುದು ಅಂದ್ರೆ ಕೈಯನ್ನು ಪ್ಲಸ್ ಹೆಚ್ಚು ಕೈ ಹೆಚ್ಚು ಅಂತ ಆಗತ್ತೆ. ಅರ್ಥಪೂರ್ಣ ವಾಕ್ಯದ ಕೊನೆಯನ್ನ ಸೂಚಿಸಲು ಬಳಸ್ತಕ್ಕಂಥ ಲೇಖನ ಚಿಹ್ನೆ ಯಾವುದು ಅಂದ್ರೆ ಪೂರ್ಣ ವಿರಾಮ. ಒಂದು ವಾಕ್ಯ ಸಂಪೂರ್ಣವಾಗಿ ಆಗಿದೆ ಅಂತಂದ್ರೆ ಅಲ್ಲಿ ಫುಲ್ ಸ್ಟಾಪ್ ಅನ್ನ ಇಡ್ತೀವಲ್ಲ, ಅದನ್ನ ನಾವು ಕನ್ನಡದಲ್ಲಿ ಪೂರ್ಣ ವಿರಾಮ ಅಂತ ಹೇಳ್ತೇವೆ. ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ನಾಮಪದಗಳು, ಸರ್ವನಾಮ ಪದಗಳು, ಸಮಾಸಗಳು, ಸಂಧಿಗಳು, ವಿಭಕ್ತಿ ಪ್ರತ್ಯಯಗಳು, ಇದರ ಮೇಲೆ ಕಡ್ಡಾಯವಾಗಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. 150 ಅಂಕಗಳಿಗೆ ನೀವು 50 ಅಂಕಗಳನ್ನ ತೆಗೆದುಕೊಂಡ್ರೆ ಕಡ್ಡಾಯ ಕನ್ನಡ ಪತ್ರಿಕೆಗೆ ಎಲಿಜಿಬಿಲಿಟಿಯನ್ನ ಪಡ್ಕೊಂಡು ಮುಂಬರ್ತಕ್ಕಂತ ಅಕ್ಟೋಬರ್ 27ನೇ ತಾರೀಕಾಗುವಂತಹ VA ಎಕ್ಸಾಮ್ಸ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಹಾಗಾಗಿ ಕನ್ನಡ ಪತ್ರಿಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಪತ್ರಿಕೆ. ಯಾರು ಕೂಡ ಇದರಲ್ಲಿ ಫೇಲ್ ಆಗ್ಬಾರ್ದು. ಎಸ್, ವಾಕ್ಯದಲ್ಲಿ ಇಲ್ಲದಿರುವುದನ್ನ ಅರ್ಥಪೂರ್ಣವಾಗುವುದಕ್ಕಾಗಿ ಊಹಿಸಿಕೊಂಡು ಸೇರುವುದಕ್ಕೆ ಅದನ್ನ ಆದ್ಯಾಹಾರ ಅಂತ ಹೇಳಿ ಕರಿತೀವಿ. ಅರಿಲ್ ಅಂದ್ರೆ ಈ ಪದದ ಅರ್ಥ ನಕ್ಷತ್ರ ಅಂತ ಆಗತ್ತೆ. ನಿಮಗೆ ಸಮಾನಾರ್ಥಕ ಪದಗಳನ್ನ ಕೂಡ ಕೊಡ್ತಾರೆ. ಕಥಾರ್ಸಿಸ್ ಎಂದರೆ ಭಾವ ವಿರೇಚನ ಎಂಬ ಅರ್ಥ ಕೊಡುತ್ತೆ. ಸಾಮ್ರಾಟ ಪದದ ವಿರುದ್ಧ ಲಿಂಗ ರೂಪ ಸಾಮ್ರಾಜ್ಞೆ, ಲಿಂಗ ಬದಲಿಸಿನೂ ಕೂಡ ಕೊಡ್ತಾರೆ. ಅದ್ಭುತ ರಾಮಾಯಣಂ ಈ ಕೃತಿಯನ್ನ ರಚಿಸಿದವರು ಮುದ್ಗಣ ಕವಿ. ವಡ್ಡಾರಾಧನೆ ಈ ಕಾವ್ಯವನ್ನ ರಚಿಸಿದಂತವರು ಶಿವಕೋಟ್ಯಾಚಾರ. ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ್, ಇದರ ಸಂಪಾದಕರು ರೇ ಮೋಗ್ಲಿಂಗ್ ಅವರು. ಬ್ರಾಹು ಈ ಭಾಷೆಯ ಭಾಷಾ ವರ್ಗಕ್ಕೆ ಸೇರಿದಂತಹ ಭಾಷೆಯಾಗಿದೆ. ಇದು ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಮುಂಗಾಲು ಈ ಒಂದು ಪದ ಅಂಶಿ ಸಮಾಸಕ್ಕೆ ಉದಾಹರಣೆ. ಕಾಯದೆ ಈ ಪದದಲ್ಲಿರ್ತಕ್ಕಂಥ ಸಂಧಿ ಯಕಾರಗಮ ಸಂಧಿ. ಕಾ ಪ್ಲಸ್ ಅದೇ ಕಾಯದೆ ಆಗತ್ತೆ. ಹಾಗಾಗಿ ಇದನ್ನ ನಾವು
ಯಕಾರಗಮ ಸಂಧಿ ಅಂತ ಕರಿತೀವಿ, ಅಥವಾ ನಿಮ್ಗೆ ಎಕ್ಸಾಮ್ ನಲ್ಲಿ ಆಗಮ ಸಂಧಿ ಅಂತಾನೂ ಕೂಡ ಕೊಡಬಹುದು. ಆಗಮ ಸಂಧಿಯಲ್ಲಿ ಯಕಾರಗಮ ಮತ್ತು ವಕಾರಗಮ ಸಂಧಿಗಳಿದೆ. ಕನ್ನಡಿಗ, ಈಗ ಅಂತಕ್ಕಂತ ಪದ ಇದೆ ಇಲ್ಲಿ, ಪ್ರತ್ಯಯ ಕನ್ನಡ ಪ್ಲಸ್ ಈಗ ಕನ್ನಡಿಗ ಆಗತ್ತೆ. ಹಾಗಾಗಿ ಇದನ್ನ ನಾವು ತದ್ದಿತಾಂತ ನಾಮಪದ ಅಂತ ಗುರುತಿಸ್ತೀವಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂದ್ರೆ ಇದು ದೃಷ್ಟಾಂತ ಅಲಂಕಾರಕ್ಕೆ. ನೀವಿಲ್ಲಿ ಹೇಗೆ ಗುರುತಿಸಬಹುದು ಅಂತಂದ್ರೆ, ಗಾದೆ ಮಾತುಗಳು ಅಂತ ಬಂದು ಅಂದ್ರೆ ಅವೆಲ್ಲವೂ ಕೂಡ ದೃಷ್ಟಾಂತ ಅಲಂಕಾರಗಳು ಇರುತ್ತೆ. ಓಕೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಒಂದಕ್ಕೊಂದು ಸಾದೃಶ್ಯದಂತೆ ತೋರಿಸುತ್ತೆ. ರಾಮನ, ಇಲ್ಲಿ ಆ ಅಂತಕ್ಕಂಥ ಪ್ರತ್ಯಯ ಇದೆ. ಹಾಗಾದ್ರೆ ಈ ವಿಭಕ್ತಿ ಪ್ರತ್ಯಯ ಯಾವುದು ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯ. ಹಣ್ಣು ಹಂಪಲು, ಇದು ಜೋಡು ನುಡಿ. ನಿನ್ನೆ ತಾನೇ ನಿಮ್ಗೆ ಜೋಡು ನುಡಿ, ಸಮಾನಾರ್ಥಕ ಪದಗಳು, ಪರ್ಯಾಯ ಪದಗಳು ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಟಾಫಟ್ ನೀವು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಗೊತ್ತಾಗತ್ತೆ. ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳನ್ನ ಸೂಚಿಸುವ ಶಬ್ದಗಳ ಮುಂದೆ ಬಳಸಲಾಗುವಂತ ಲೇಖನ ಚಿಹ್ನೆ ಭಾವಸೂಚಕ ವ್ಯಯ ಅಥವಾ ಭಾವಸೂಚಕ ಚಿಹ್ನೆ. ಅದು ಹೀಗಿರುತ್ತೆ. ಚಿಹ್ನೆಗಳ ಮೇಲೆ ಕಡ್ಡಾಯವಾಗಿ 2-3 ಪ್ರಶ್ನೆಗಳಿರುತ್ತೆ. ದಯಮಾಡಿ ಎಲ್ರೂ ಕೂಡ ಅರ್ಧ ವಿರಾಮ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಉದ್ಧರಣಾ ಚಿಹ್ನೆ, ವಿವರಣಾ ಚಿಹ್ನೆ, ಭಾವಸೂಚಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆಗಳ ಬಗ್ಗೆ ಜ್ಞಾನ ಇರ್ಲಿ. ತಿಂಗಳು ಪದದ ಅರ್ಥ ಏನು ಅಂದ್ರೆ ಚಂದ್ರ ಎಂಬ ಅರ್ಥ ಕೊಡುತ್ತೆ. ಆದಿ ಎಂದರೆ ಮನೋರೋಗ. ರಚನೆ ಪದದ ವಿರುದ್ಧ ಪದ ನೀರಚನೆ, ನೆನ್ಪಿಟ್ಕೊಳ್ಳಿ. ಚೆಳ್ಳೆ ಹಣ್ಣು ತಿನ್ನಿಸು, ಈ ಒಂದು ನುಡಿಗಟ್ಟಿನ ಅರ್ಥ ಏನಾಗುತ್ತೆ ಅಂದ್ರೆ ಮೋಸ ಮಾಡು ಎಂದು ಅರ್ಥ ಆಗುತ್ತೆ. ಆಕಾಶಕ್ಕೆ ಏಣಿ ಹಾಕು, ಈ ನುಡಿಗಟ್ಟಿನ ಅರ್ಥ ಅಸಾಧ್ಯವಾದದ್ದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ನೆನ್ಪಿಟ್ಕೋಬೇಕು, ನುಡಿಗಟ್ಟುಗಳು ಕಡ್ಡಾಯವಾಗಿ 5 ಅಂಕಗಳಿಗೆ ನುಡಿಗಟ್ಟುಗಳನ್ನ ಕೇಳ್ತಾರೆ. ಒಟ್ಟಾರೆಯಾಗಿ ನಿಮ್ಗೆ ಇವತ್ತಿನ ಈ ಒಂದು ಕ್ಲಾಸ್ ನೋಡಿದ್ರೆ ಡೆಫಿನೆಟ್ಲಿ ನೀವು ನಾಳೆ 50-60 ಅಂಕಗಳನ್ನ ಆರಾಮಾಗಿ ನೀವು ಪಡ್ಕೋಬಹುದು. ತಂಗದಿರ ಪದದ ಅರ್ಥ ಅಂದ್ರೆ ಚಂದ್ರ ಎಂಬ ಅರ್ಥವನ್ನ ಕೊಡುತ್ತೆ. ಅಸ್ತಿತ್ವ ಪದದ ವಿರುದ್ಧ ಪದ ನಾಸ್ತಿತ್ವ ಅಂತ ಆಗತ್ತೆ. ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯ ಸಂಖ್ಯೆ 49. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ, ಈ ಕೃತಿಯನ್ನ ರಚಿಸಿದವರು DN ಶಂಕರಭಟ್. ಶಬ್ದಮಣಿ ದರ್ಪಣಕ್ಕೆ ಇರುವ ಮತ್ತೊಂದು ಹೆಸರು ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ ಅಂತೇಳಿ ಕರೀತಾರೆ. ಹ ವರ್ಣಗಳ ಉತ್ಪತ್ತಿ ಸ್ಥಾನ ಕಂಠೋಷ್ಟ ಅಂತ ಕರಿತೀವಿ. ಕೆಲವೊಂದು ಹಲ್ಲುಗಳ ಸಹಾಯದಿಂದ, ತುಟಿಗಳ ಸಹಾಯದಿಂದ ನಾವು ಕೆಲವೊಂದು ಪದಗಳನ್ನ ಉಚ್ಚಾರಣೆ ಮಾಡ್ತೀವಿ. ಈ ಪ, ಪ, ಮ ಇವೆಲ್ಲವೂ ಕೂಡ ತುಟಿಗಳ ಸಹಾಯದಿಂದ ಉಚ್ಚರಿಸ್ತೀವಿ. ಈ ಖ, ಹ ಇವೆಲ್ಲವೂ ಕೂಡ ನಮ್ಮ ಕಂಠದಿಂದ ಉತ್ಪತ್ತಿ ಆಗ್ತಕ್ಕಂತ ಅಕ್ಷರಗಳು. ಇವುಗಳನ್ನ ನಾವು ಕಂಠೋಷ್ಟಿ ಅಂತ ಕರಿತೀವಿ. ಪಸಿದುಂಡು, ಈ ಒಂದು ಪದದಲ್ಲಿ ಇರ್ತಕ್ಕಂಥ ಸಂಧಿ ಬಂದು ಲೋಪ ಸಂಧಿ, ನೆನ್ಪಿಟ್ಕೊಳ್ಳಿ. ಆವಲುಗಂ, ಈ ಪದವು ವಕಾರಗಮ ಸಂಧಿ ಆಗಿದೆ, ಅಂದ್ರೆ ಆಗಮ ಸಂಧಿ. ಊರು, ನೆನ್ನೆ ತಾನೇ ಸಂಧಿಗಳ ಪಾಠವನ್ನ ಮಾಡಿದ್ದೆ. ಸೊ ಅದರಲ್ಲಿ ಪದ ಇತ್ತು. ಇದನ್ನ ನಾವು ಊರು ಪ್ಲಸ್ ಊರು ಅಂತ ಹೇಳಿ ಬಿಡಿಸಬಹುದು. ಈ ಪದದಲ್ಲಿರ್ತಕ್ಕಂಥ ಒಂದು ಸಂಧಿ ಬಂದು ಲೋಪ ಸಂಧಿ ಅಂತ ಹೇಳ್ತೇವೆ. ವಿದ್ಯಾಭ್ಯಾಸ ಎಂಬುದರ ವಿಗ್ರಹ ರೂಪ ವಿದ್ಯೆಯ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಅಂತ ಹೇಳ್ಬೇಕು. ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಇಲ್ಲಿ ಏನಾಗಿದೆ ತಾಕಾರ ಆದೇಶವಾಗಿ ಬಂದಿದೆ. ಸೊ ಹಂಗಾಗಿ ಇದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಗದಪಗಳಿಗೆ ಗದಬಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಕೆಳ ಪ್ಲಸ್ ತುಟಿ ಕೆಳದುಟಿ, ಇಲ್ಲಿ ಆಗಿರುವಂತ ಸಂಧಿ ಬಂದು ಆದೇಶ ಸಂಧಿ. ಮಳೆಗಾಲ, ಈ ಪದದಲ್ಲಿರ್ತಕ್ಕಂತಹ ಸಂಧಿ ಆದೇಶ ಸಂಧಿ. ನಿಮ್ಗೆಲ್ಲ ಅದು ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಮಳೆ ಪ್ಲಸ್ ಕಾಲ ಮಳೆಗಾಲ. ಓಕೆ, ಹಾಗಾಗಿ ಕಕಾರಕ್ಕೆ ಗಕಾರ ಬಂದಿದೆ. ದರ್ಶನಾರ್ಥಿ, ಈ ಪದದಲ್ಲಿ ಇರ್ತಕ್ಕಂತಹ ಸಂಧಿ ಯಾವುದು ಅಂದ್ರೆ ಸವರ್ಣ ದೀರ್ಘ ಸಂಧಿ. ದರ್ಶನ ಪ್ಲಸ್ ಆರ್ಥಿ, ದರ್ಶನ ಪ್ಲಸ್ ಆರ್ಥಿ
ಏನಾಗತ್ತೆ, ದರ್ಶನಾರ್ಥಿ ಆಗತ್ತೆ. ಸೊ ಹಂಗಾಗಿ ಇಲ್ಲಿ ಆಕಾರ ಸವರ್ಣ ಸ್ವರಗಳು ಬಂದಿದೆ. ಅದೇ ಸವರ್ಣ ಸ್ವರದ ದೀರ್ಘ ಸ್ವರ ಸಂಧಿಯಲ್ಲಿ ಬಂದಿದೆ. ಹಾಗಾಗಿ ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಜಾತಿ ಪ್ಲಸ್ ಅತೀತ, ಜಾತ್ಯತೀತ, ಇದು ಎಣ್ ಸಂಧಿಗೆ ಉದಾಹರಣೆ. ರಾಜೋಪಭೋಗ, ಈ ಪದದಲ್ಲಿ ಇರುವಂತಹ ಸಂಧಿ ಅಂದ್ರೆ ಇದು ಗುಣಸಂಧಿ ಅಂತ ಹೇಳ್ತೇವೆ. ಸಿರಿಗನ್ನಡ, ಈ ಪದದಲ್ಲಿ ಇರುವಂತಹ ಸಂಧಿ ಬಂದು ಆದೇಶ ಸಂಧಿ. ಸಿರಿ ಕನ್ನಡ, ಸಿರಿ ಪ್ಲಸ್ ಕನ್ನಡ ಏನಾಯ್ತು, ಸಿರಿಗನ್ನಡ ಆಯ್ತು. ಹಾಗಾಗಿ ಇದನ್ನ ನಾವು ಆದೇಶ ಸಂಧಿ ಅಂತ ಗುರುತಿಸ್ತಾ ಇದೀವಿ. ಕುಲೋತ್ತಮ ಎಂಬಲ್ಲಿರುವಂತ ಸಂಧಿ ಗುಣಸಂಧಿ. ಕುಲ ಪ್ಲಸ್ ಉತ್ತಮ, ಆ ಮತ್ತೆ ಊಕಾರ ಇದೆ, ಓಕಾರ ಇಲ್ಲಿ ಬಂದಿದೆ ಸಂಧಿ ಕಾರ್ಯ ನಡೆದಾಗ. ಹಾಗಾಗಿ ಇದನ್ನ ನಾವು ಗುಣಸಂಧಿ ಅಂತ ಹೇಳ್ತೇವೆ. ಕೆಲವೊಂದು ಸಲ ಸ್ವರಕ್ಕೆ ಸ್ವರ ಪರವಾದರೂ ಸಂಧಿಯಾಗದಿರುವುದಕ್ಕೆ ಪ್ರಕೃತಿ ಭಾವ ಅಂತ ಕರಿತಾ ಇದೀವಿ. ತಂಬೆಲರು ಎಂಬುದು ಈ ಸಮಾಸಕ್ಕೆ ಉದಾಹರಣೆ. ಇದು ಕರ್ಮಧಾರೆಯ ಸಮಾಸ, ವಿಶೇಷ ಮತ್ತೆ ವಿಶೇಷಣಗಳಿಂದ ಕೂಡಿರುತ್ತೆ ಕರ್ಮಧಾರೆಯ ಸಮಾಸ. ಚಂದ್ರಮುಖಿ, ಇಲ್ಲಿರ್ತಕ್ಕಂಥ ಸಮಾಸ ಬಹುವ್ರೀಹಿ ಸಮಾಸ. ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥ ಸಮಾಸವನ್ನ ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಪೂರ್ವ ಪದದ ಅರ್ಥ ಮುಖ್ಯ ಎನಿಸಿಕೊಳ್ಳುವಂತ ಸಮಾಸ ಅಂಶಿ ಸಮಾಸ. ಕೈ ಪ್ಲಸ್ ಅಡಿ, ಇದು ಅಂಗೈ ಆಗತ್ತ. ಹಾಗಾಗಿ ಇದನ್ನ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಮಂಗಳೂರು, ಇದ್ರಲ್ಲಿರ್ತಕ್ಕಂಥ ಸಮಾಸ ಬಂದು ಅರಿ ಸಮಾಸ ಅಂತ ಹೇಳ್ತೀವಿ. ಕರೆತರು, ಇದ್ರಲ್ಲಿರುವಂತಹ ಸಮಾಸ ಬಂದು ಕ್ರಿಯಾ ಸಮಾಸ, ಕ್ರಿಯೆ ಇಲ್ಲಿ ಪ್ರಧಾನವಾಗಿ ತೋರುತ್ತೆ. ಊಟೋಟ, ಇದು ಊಟೋಟ ಯಾವ ಸಮಾಸಕ್ಕೆ ಉದಾಹರಣೆ ಅಂತಂದ್ರೆ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಪದ ಎರಡು ಹಲವು ಮೇನ್ಪರ ಪದಾರ್ಥಮಂ ಬಯಸುತ್ತಿರೆ ಎನ್ನುವ ವಿವರಣೆ ಈ ಸಮಾಸಕ್ಕೆ ಸೇರಿದೆ ಅಂತಂದಾಗ ಬಹುವ್ರೀಹಿ ಸಮಾಸಕ್ಕೆ ಸೇರಿದೆ. ಕೆರೆಯಂ ಕಟ್ಟಿಸು, ಇಲ್ಲಿರ್ತಕ್ಕಂತಹ ಕ್ರಿಯಾವಾಚಕ ಯಾವುದು ಅಂದ್ರೆ ಪ್ರೇರಣಾರ್ಥಕ ಕ್ರಿಯಾವಾಚಕ ಅಂತೇಳಿ ಕರಿತಾ ಇದೆ. ಮುಕ್ಕಣ್ಣ, ಮೂರು ಕಣ್ಣುಗಳನ್ನ ಉಳ್ಳವನು ಮುಕ್ಕಣ್ಣ. ಹಾಗಾಗಿ ಇದನ್ನ ಬಹುವ್ರೀಹಿ ಸಮಾಸ ಅಂತ ಕರಿತಾ ಇದೆ. ಮುಕ್ಕಣ್ಣು, ಇದು ದ್ವಿಗು ಸಮಾಸ. ಮರದಿಂದ ಹಣ್ಣು ತಟ್ಟನೆ ಬಿತ್ತು, ಹಾಗಾಗಿ ಇಲ್ಲಿರ್ತಕ್ಕಂತಹ ಅವ್ಯಯ ಪ್ರಕಾರ ಸಾಮಾನ್ಯ ಅವ್ಯಯ ತಟ್ಟನೆ ಅಲ್ವಾ, ತಟ್ಟನೆ, ಅವನೇ, ಇವನೇ, ಇದು ಸಾಮಾನ್ಯ ಅವ್ಯಯ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಇಲ್ಲಿರ್ತಕ್ಕಂಥ ಕ್ರಿಯಾರೂಪ ಬಂದು ವಿದ್ಯಾರ್ಥಕ ರೂಪ ಅಂತ ಕರಿತೀವಿ. ಮಾಡಲಿ ಅಂತ ಇದೆ, ಮಾಡಬಹುದು ಅಂದ್ರೆ ಸಂಭವನಾರ್ಥಕ ರೂಪ ಆಗ್ತಿತ್ತು. ಮಾಡಬಹುದು ಅಂದ್ರೆ ಸಂಭವನಾರ್ಥಕ ಬರ್ತಾ ಇತ್ತು. ಮಾಡದು ಅಂತ ಬಂದಿದ್ರೆ ನಿಷೇಧಾರ್ಥಕ ರೂಪ ಬರ್ತಾ ಇತ್ತು. ಸೊ ನೆನ್ಪಿಟ್ಕೊಳ್ಳಿ. ಹುಂಜ, ಇದು ನಪುಂಸಕ ಲಿಂಗ. ನೋಡಿ, ಅಮೇರಿಯರೇ ನೆವು. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಅಖ್ಯಾತ ಪ್ರತ್ಯಯ ಅಂತೇಳಿ ಗುರುತಿಸ್ತಾ ಇದೀವಿ. ಧಾತುಗಳ ಹಿಂದೆ ಸೇರುವಂತ ಅವ್ಯಯ ರೂಪಗಳನ್ನ ಉಪಸರ್ಗಗಳು ಅಂತ ಕರಿತಾ ಇದೀವಿ. ಅರ್ಥ ಆಯ್ತಾ? ಸೊ ಯಾವುದೇ ರೀತಿಯ ರೂಪಾಂತರವನ್ನ ಹೊಂದದೇ ಇರ್ತಕ್ಕಂಥ ಶಬ್ದಗಳನ್ನ ನಾವು ಅವ್ಯಯಗಳು ಅಂತ ಕರಿತಾ ಇದೀವಿ. ಆಹಾ ಎಷ್ಟು ಸುಂದರ, ಈ ವಾಕ್ಯದಲ್ಲಿರುವಂತ ಅವ್ಯಯ ಪದ ಯಾವುದು ಅಂದಾಗ ಭಾವಸೂಚಕ ಅವ್ಯಯ. ಯಾಕೆಂದ್ರೆ ಇಲ್ಲಿ ಭಾವಸೂಚಕ ಒಂದು ಮಾರ್ಕ್ ಬಂದಿದೆ. ಕಾಲಸೂಚಕ ಪ್ರತ್ಯಯಗಳು ಯಾವ್ಯಾವು ಅಂದ್ರೆ ಉತ್ತ, ದ, ವ, ಇವು ಕಾಲಸೂಚಕ ಪ್ರತ್ಯಯಗಳು. ಕನ್ನಡದ ಕಾಲಸೂಚಕ ಪ್ರತ್ಯಯಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ 3 ಅಂತ ಹೇಳಿ ಗುರುತಿಸ್ತಾ ಇದೀವಿ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ನಡುವೆ ಬರ್ತಕ್ಕಂಥ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ ಅಂತಕ್ಕಂಥ ಕಾಲಸೂಚಕ ಪ್ರತ್ಯಯ ಬರುತ್ತೆ. ಆದರೆ, ಅಥವಾ, ಆದ್ದರಿಂದ, ಹೀಗೆ, ಹಾಗಾಗಿ ಈ ತರ ಒಂದು ಪದಗಳು ಬಂದಿದಾವೆ ಅಂದ್ರೆ ಇವುಗಳನ್ನ ಸಂಬಂಧ ಸೂಚಕಾವ್ಯಯಗಳು, ಎರಡು ವಾಕ್ಯಗಳನ್ನ ಸೇರಿಸುವಂತ ಸಂಬಂಧ ಸೂಚಕಾವ್ಯಯಗಳು ಅಂತ ಕರಿತಾ ಇದೀವಿ. ಮಮಿಂಕೆಯದದೋಳ್, ಈ ಎಂಬುದು ಈ ಪ್ರತ್ಯಯಗಳನ್ನ ಹೇಳುತ್ತೆ. ಸೊ ಇದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳುವಂಥದ್ದು.
ಅಪದಾನದಲ್ಲಿ ಬರ್ತಕ್ಕಂತ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದಾಗ ಪಂಚಮಿ ವಿಭಕ್ತಿ ಪ್ರತ್ಯಯ ಬರುತ್ತೆ. ನಿನ್ನೆ ಒಂದ್ ತರಗತಿ ತೆಗೆದುಕೊಂಡಿದ್ದೆ ನಾನು, ಅಲ್ಲಿ ಷಷ್ಠಿಯಲ್ಲಿ ಯಾವ್ದು ಬರುತ್ತೆ, ಸಪ್ತಮಿಯಲ್ಲಿ ಯಾವ್ದು ಬರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದೀನಿ. ಸಾಧ್ಯವಾದ್ರೆ ವಿಡಿಯೋ ನೋಡಿ. ಕನ್ನಡದಲ್ಲಿ ಸ್ಥಾನ ಸೂಚಕ ವಿಭಕ್ತಿ ಪ್ರತ್ಯಯ ಅಂದ್ರೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅಲ್ಲಿ ಅಲ್ಲಿ ಅಂತ ಹೇಳ್ತಾರೆ. ಅತ್ತಣಿಂ ಎಂಬುದು ಪಂಚಮಿ ವಿಭಕ್ತಿ ಪ್ರತ್ಯಯ. ಇದು ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಅಂತಕ್ಕಂಥದ್ದು ಹಳೆಗನ್ನಡದ್ದು, ಹೊಸಗನ್ನಡದಲ್ಲ. ದ್ವಿವಚನ ಬಳಕೆಯಲ್ಲಿರ್ತಕ್ಕಂಥ ಭಾಷೆ ಸಂಸ್ಕೃತ. ದ್ವಿವಚನ ಮುಚಿತ ಬರ್ಕುಂ ಎಂದು ಹೇಳಿದಂತವನು ಕೇಶಿರಾಜ. ಶಬ್ದಮಣಿ ದರ್ಪಣಂ ರಚನೆ ಮಾಡಿದಂತಹ ಕೇಶಿರಾಜ. ಹಾಗಾದರೆ ಕೇಶಿರಾಜನ ಪ್ರಕಾರ ದ್ವಿವಚನಕ್ಕೆ ಉದಾಹರಣೆ ಅಂದಾಗ ಕಣ್ಣುಗಳು ಏನಾಗುತ್ತೆ, ದ್ವಿವಚನಕ್ಕೆ ಉದಾಹರಣೆ ಆಗತ್ತೆ. ಸಂಧ್ಯಾ ಪದದ ತದ್ಭವ ರೂಪ ಸಂಜೆ, ಸಂಜ್ಞಾ ಪದದ ತದ್ಭವ ರೂಪ ಸನ್ನೆ. ಇವೆರಡನ್ನೂ ಕೂಡ ನೀವು ಎಕ್ಸಾಮ್ ನಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕಮಲಜ ಪದದ ಸಮನಾರ್ಥಕ ಪದ ಏನಾಗುತ್ತೆ, ಬ್ರಹ್ಮ. ನೋಡಿ, ಕಮಲಜ ಪದದ ಸಮನಾರ್ಥಕ ಪದ ಬ್ರಹ್ಮನಿಗೆ ಕಮಲಜ ಅಂತ ಕರೀತಾರೆ. ಕೈವಾರ, ಈ ಪದದ ಅರ್ಥ ಮುಖಸ್ತುತಿ ಅಂತೇಳಿ ಹೇಳ್ತೀವಿ. ಸಮನಾರ್ಥಕ ಪದಗಳೇ ಬೇರೆ, ಪರ್ಯಾಯ ಪದಗಳೇ ಬೇರೆ. ಗಾವಿಲ ಅಂದ್ರೇನಿಲ್ಲಿ ಹೆಡ್ಡ ಎಂಬ ಅರ್ಥವನ್ನ ಕೊಡುತ್ತೆ. ಸತಿ ಸಪ್ತಮಿ, ಇದು ಯಾವ ಭಾಷೆಯಿಂದ ಬಂದಿದೆ, ಸಂಸ್ಕೃತ ಭಾಷೆಯಿಂದ ಬಂದಿರುವಂತ ಒಂದು ಪದ. ಪತ್ರಿಸು ಅಂದ್ರೆ ಏನು, ಆಧುನಿಕ ಕನ್ನಡ ಪ್ರಯೋಗದಲ್ಲಿ ಪತ್ರವನ್ನ ಬರೆಯುವುದಕ್ಕೆ ಪತ್ರಿಸು ಅಂತೇಳಿ ಕರೀತಾರೆ. ಏಸೊಂದು, ನೋಡಿ ಇದು ಗ್ರಾಮ್ಯ ಪದ. ಇದನ್ನ ನಾವು ಗ್ರಾಂಥಿಕ ರೂಪದಲ್ಲಿ ಬರೆಯೋದಾದ್ರೆ ಎಷ್ಟೊಂದು, ಇದನ್ನು ಕೂಡ ಕೊಡ್ತಾರೆ ಎಕ್ಸಾಮ್ ನಲ್ಲಿ. ಬೇಸರ ಪದದ ಗ್ರಾಮ್ಯ ರೂಪ ಬ್ಯಾಸರ. ನಾನು ಹೇಳಿದ್ನಲ್ಲ, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಎಕ್ಸಾಮ್ ನಲ್ಲಿ ಕನ್ಫ್ಯೂಷನ್ ಇಲ್ದಂಗ್ ಬರೀತೀರ. ಬೇಸಗೆ ಪದದ ಗ್ರಾಮ್ಯ ರೂಪ ಏನಾಗತ್ತೆ, ಬ್ಯಾಸಕಿ, ಬ್ಯಾಸಗಿ ಅಥವಾ ಬ್ಯಾಸಕಿ ಅಂತಾನು ಕೂಡ ಹೇಳ್ಬೋದು. ವೃದ್ಧಿ ಪದದ ವಿರುದ್ಧಾರ್ಥಕ ಪದ ಕ್ಷಯ ಅಂತೇಳಿ ಹೇಳ್ತೀವಿ. ಪ್ರಾಚೀನ ಪದದ ವಿರುದ್ಧಾರ್ಥಕ ಪದ ಅರ್ವಾಚೀನ. ಕರ್ನಾಟಕ ವಿಚೂತನ ಚೈತ್ರ ಎಂಬ ಬಿರುದನ್ನ ಪಡೆದಂತ ಕವಿ ಲಕ್ಷ್ಮೀಶ. ಕನ್ನಡದ ಮೊದಲ ವಚನಕಾರರು ಅಂತೇಳಿ ನಾವ್ ಯಾರನ್ನ ಕರಿತಾ ಇದೀವಿ, ದೇವರ ದಾಸಿಮಯ್ಯನನ್ನ ಕರಿತಾ ಇದೀವಿ. ಬೆಟಗೇರಿ ಕೃಷ್ಣ ಶರ್ಮರವರ ಕಾವ್ಯನಾಮ ಆನಂದ ಕಂದ. ಹಾಗೆ ಮರಾಠಿಯಿಂದ ಕಾದಂಬರಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದಂತವರು ಗಳಗನಾಥ್. ಶಿವರಾಮ್ ಕಾರಂತರ ಅಪೂರ್ವ ಪಶ್ಚಿಮ ಪ್ರವಾಸ ಕಥನಕ್ಕೆ ಸೇರಿರ್ತಕ್ಕಂತ ಒಂದು ಕೃತಿ. ಚಿರಸ್ಮರಣೆ ಕಾದಂಬರಿ ಪ್ರಗತಿಶೀಲ ಪಂಥಕ್ಕೆ ಸೇರಿದೆ. ಕುವೆಂಪುರವರ ಗೊಮ್ಮಟೇಶ್ವರ ಕಾವ್ಯ ಯಾವ ಪ್ರಕಾರಕ್ಕೆ ಸೇರಿದೆ ಅಂದ್ರೆ ಇದೊಂದು ಪ್ರಗಾತ ಪ್ರಕಾರಕ್ಕೆ ಸೇರಿದೆ. ಗೋವಿಂದ ಪೈ ಅವರ ವೈಶಾಖ ಈ ಪ್ರಕಾರಕ್ಕೆ ಸೇರಿದೆ. ಯಾವ ಪ್ರಕಾರಕ್ಕೆ ಸೇರಿದೆ, ಇದೊಂದು ಖಂಡ ಕಾವ್ಯ ಅಂತೇಳಿ ಹೇಳ್ತಾರೆ. ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು, ಇದು ಒಂದು ಆತ್ಮಚರಿತ್ರೆ ಅವ್ರದ್ದು. ಚಂದೋ ವಿಕಾಸ ಕೃತಿಯನ್ನ ಬರೆದವರು DS ಕರ್ಕಿ ಅವರು. ಲಿಂಗ 9 ತರಂ, ಈ ಉಕ್ತಿಯುಳ್ಳಂತಹ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಅಂತ ಹೇಳ್ತಾ ಇದೆ. ನೋಡಿ, ಕನ್ನಡದಲ್ಲಿ ಉತ್ತರ ದಕ್ಷಿಣ ಮಾರ್ಗಗಳಿವೆ ಎಂದು ಉದಾಹರಣೆ ಸಹಿತ ಹೇಳಿದಂತ ಮೊದಲಿಗರು ಕವಿರಾಜ ಮಾರ್ಗಕಾರರು. ಓಕೆ, ಅರ್ಥ ಆಯ್ತಾ? ಭಾಷೆಯ ಉಗಮಕ್ಕೆ ಅನುಕರಣವಾದ ಕಾರಣವೆಂದವರು ಮ್ಯಾಕ್ಸ್ ಮುಲ್ಲರ್. ಭಾರತೀಯ ಕಾವ್ಯ ಮೀಮಾಂಸೆ ಇವರ ಕೃತಿ. ಯಾರ ಕೃತಿ ಅದು? ತೀನಂ ಶ್ರೀಕಂಠಯ್ಯ. ಮಾಲ್ತೋ ಎಂಬ ದ್ರಾವಿಡ ಭಾಷೆಯನ್ನ ಗುರುತಿಸಿದವರು ಕಾಲ್ಡ್ವೆಲ್ ಕುಕ್ ಅಂತ ಹೇಳ್ತೀವಿ. ಅಪರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ, ಈ ಉಕ್ತಿಯನ್ನ ಹೇಳಿದಂತ ಅಲಂಕಾರಿಕರು ಯಾರು ಅಂದ್ರೆ ಅಭಿನವ ಗುಪ್ತ. ಸೊ ಇವತ್ತು ಹೇಳ್ತಿರೋಂತ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕಾವ್ಯಾದರ್ಶ ಗ್ರಂಥದ ಕರ್ತೃ ಬಂದು ದಂಡಿ. ರೀತಿ ರಾತ್ಮ ಕಾವ್ಯಾಸ್ಯ, ಈ ಸೂತ್ರವನ್ನ ಹೇಳಿದಂತವ್ರು ವಾಮನ ಕವಿ. ವಕ್ರೋಜ್ಜೀವಿತ, ಇದನ್ನ ಬರೆದವರು ಕುಂತಕಿನಿ ಅಂತ ಹೇಳ್ತೀವಿ. ವಿಭವಾನುಭಾವ ವ್ಯಭಿಚಾರಿ ಸಂಯೋಗದ್ರಸ ನಿಷ್ಪತ್ತಿ,
ಸೊ ಈ ಸೂತ್ರ ಇರ್ತಕ್ಕಂತ ಗ್ರಂಥ ಬಂದು ನಾಟ್ಯಶಾಸ್ತ್ರ. 10ನೆಯ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ರಚನೆ ಮಾಡಿದವರಲ್ಲಿ ಹೆಚ್ಚಿನವರು ಈ ಧರ್ಮಕ್ಕೆ, ಸೊ ಅವರೆಲ್ಲರೂ ಕೂಡ ಜೈನ ಧರ್ಮಕ್ಕೆ ಸೇರಿದಂತವರು. ಪದಗಳು ಅನೇಕವಿದ್ದರೂ ಅವೆಲ್ಲವೂ ಹೊಂದಿಕೊಂಡು ಒಂದೇ ಪದದಂತೆ ತೋರೋದಕ್ಕೆ ಈ ಶಬ್ದದ ಗುಣಲಕ್ಷಣ ಅಂದ್ರೆ ಅಸಧಾ ಖ್ಯಾತಿ ಶಬ್ದದ ಗುಣಲಕ್ಷಣ ಅಂತ ಹೇಳ್ತೀವಿ. ಬೆಳಗುವಿನಲ್ಲಿ ಲೌಕಿಕ ಮನಲ್ಲಿ ಜಿನಾಗಮಂ ಈ ಉಕ್ತಿ ಇರ್ತಕ್ಕಂಥ ಕೃತಿ ಪಂಪ ಭಾರತದಲ್ಲಿ ಇದನ್ನ ನಾವು ನೋಡ್ಬೋದು. ಕನ್ನಡ ಸಾಹಿತ್ಯವನ್ನ ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ ಅಂತೇಳಿ ವಿಭಾಗಿಸಿದವರು ಆರ್ ನರಸಿಂಹಾಚಾರ್. ನೆನ್ಪಿಟ್ಕೊಳ್ಳಿ, ಕಳೆದ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಕುವರನಾದೊಡೆ ಬಂದ ಗುಣವೇ ವೇನದರಿಂದ ಕುವರಿಯಾದೊಡೆ ಕುಂದೇನು ಈ ಉಕ್ತಿ ಇರ್ತಕ್ಕಂಥ ಕೃತಿ ಬಂದು ಸಂಚಿಯ ಹೊನ್ನಮ್ಮಳ ಹದಿಬದಿಯ ಧರ್ಮದಲ್ಲಿದೆ. ಕಟ್ಟೆಯು ಮೋನೋ ಮಾಲೆಗಾರನ ಪೊಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಇದಿರ್ತಕ್ಕಂಥ ಕೃತಿ ಅನಂತನಾಥ ಪುರಾಣ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ ಈ ವಚನದ ಕರ್ತೃ ಯಾರಪ್ಪ ಅಂದ್ರೆ ಅಲ್ಲಮ್ಮ ಪ್ರಭುಗಳು. ಕಾವ್ಯ ಅನುಕರಣಾತ್ಮಕ ಕಲೆ ಅಂತ ಹೇಳ್ದಂತವನು ಪ್ಲೇಟೋ. ಹಾಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಕುಮಾರವ್ಯಾಸನನ್ನ ಕರೀಲಾಗತ್ತೆ. ರಾಮನಾಥ ಎಂಬ ಅಂಕಿತ ಯಾರ ವಚನಕಾರರದು ಅಂತಂದ್ರೆ ಜೇಡರ ದಾಸಿಮಯ್ಯನವರು. ನೋಡಿ, ಆರಂಕುಶವಿಟ್ಟೋಡಂ ನೆನೆವುದೆನ್ನ ಮನಮಂ ಬನವಾಸಿ ದೇಶಮಂ ಇದನ್ನ ಬಹಳಷ್ಟು ಸಲ ರಿಪೀಟ್ ಕ್ವಶನ್ಸ್ ಕೇಳಿದರೆ. ವಿಕ್ರಮಾರ್ಜುನ ವಿಜಯದಲ್ಲಿ ಈ ಒಂದು ವಾಕ್ಯ ಇರ್ತಕ್ಕಂಥದ್ದು. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು ಅಂತಾನೂ ಕೂಡ ಕೇಳಿದರೆ ಇದು ಇಂದಿರಾಬಾಯಿ. ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನ ಕನ್ನಡಕ್ಕೆ ರೂಪಾಂತರಿಸಿದವರು ಬಸವಪ್ಪ ಶಾಸ್ತ್ರಿ ಶೂರಸೇನ ಅಂತಕ್ಕಂಥ ಒಂದು ನಾಟಕದಲ್ಲಿ. ಕನ್ನಡದ ಮೊದಲ ನಾಟಕ ಬಂದು ಮಿತ್ರಾವಿಂದ ಗೋವಿಂದ. ಕನ್ನಡದ ಕಣ್ವ ಎಂಬ ಪ್ರಶಂಸೆಗೆ ಪಾತ್ರರಾದಂತ ಕವಿಗಳು BM ಶ್ರೀಕಂಠಯ್ಯ ಅಂತ ಹೇಳ್ತಾ ಇದೀವಿ. ಹಾಗೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ. ತೈಲಪ ದೊರೆಯ ಆಶ್ರಯದಲ್ಲಿದ್ದಂತ ಕವಿ ಬಂದು ರನ್ನ. ನೋಡಿ, ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಇದು ಎಲ್ಲ ಒನ್ ವರ್ಡ್ ಇಂದ ಇರೋದ್ರಿಂದ, ಒಂದು ಅಂಕದ ಪ್ರಮುಖಾಂಶಗಳಾಗಿರೋದ್ರಿಂದ ಎಕ್ಸಾಮ್ ನಲ್ಲಿ ನಿಮಗಿದು 100% ಯೂಸ್ ಆಗುತ್ತೆ. ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆಯನ್ನ ಆರಂಭ ಮಾಡಿದಂತ ಕವಿ ಬಂದು ಪಂಪ. ಪಂಚಾಣುವ್ರತ ಪ್ರತಿಪಾದನೆ ಇದು ಯಾವ ಧರ್ಮದಲ್ಲಿದೆ ಅಂದ್ರೆ ಜೈನ ಧರ್ಮದಲ್ಲಿ ಕಂಡುಬರುತ್ತೆ. ಉಪಸರ್ಗ ಕೇವಲಿಗಳ ಕತೆ ಯಾವ ಗ್ರಂಥವನ್ನ ಕರಿತೀವಿ? ವಡ್ಡಾರಾಧನೆ. ಶಿವಕೋಟ್ಯಾಚಾರ್ಯ ಬರೆದಿರ್ತಕ್ಕಂಥ ವಡ್ಡಾರಾಧನೆ ಗ್ರಂಥದಲ್ಲಿ ನೋಡ್ಬೋದು. ಷಟ್ಸ್ಥಳ ಸಿದ್ಧಾಂತ ಯಾವ ಧರ್ಮದ ಸಾಧನಾ ಮಾರ್ಗ ಅಂದ್ರೆ ವೀರಶೈವ ಧರ್ಮದ ಸಾಧನಾ ಮಾರ್ಗ. ಭರತ ಬಾಹುಬಲಿ ಪ್ರಸಂಗ ಆದಿಪುರಾಣ ಕಾವ್ಯದಲ್ಲಿದೆ. ಮಂದಾನಿಲ ಅಂತಕ್ಕಂಥದ್ದು ಇದು ರಗಳೆ ಸಾಹಿತ್ಯದ ಪ್ರಭೇದ. ತಿಂಗರ ಬುಡ್ಡಣ್ಣ ಈ ನಾಟಕವನ್ನ ಬರೆದಂತವ್ರು ಚಂದ್ರಶೇಖರ್ ಪಾಟೀಲ್ ಅವರು. ಅಮುಕ್ ಮೌಲ್ಯ ಈ ಕೃತಿಯನ್ನು ಯಾರು ಬರೀತಾರೆ ಅಂತಂದ್ರೆ ಕೃಷ್ಣದೇವರಾಯ, ಶ್ರೀ ಕೃಷ್ಣದೇವರಾಯ, ವಿಜಯನಗರದ ಅರಸನಾದಂತ ಶ್ರೀ ಕೃಷ್ಣದೇವರಾಯ ಬರೀತಾನೆ. ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತದ ಕಥೆಯನ್ನ ಹೇಳ್ದಂತ ಕವಿ ರನ್ನ. 12ನೆಯ ಶತಮಾನದ ಶರಣ ಚಳುವಳಿಯ ನೇತಾರ ಅಂತೇಳಿ ಬಸವಣ್ಣನವರನ್ನ ಕರಿತೀವಿ. ಇನ್ನ ಬಾದಾಮಿ ಶಾಸನದ ಕಾಲ ಅಂತ ಬಂದಾಗ 7ನೇ ಶತಮಾನ. ಅಬ್ದಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂದಾಟಿಂದೆ. ಸೊ ಈ ಸೂಕ್ತಿ ಬರೆದಂತ ಕವಿ ನಾಗಚಂದ್ರ. ಉದ್ದಂಡ ಷಟ್ಪದಿಯಲ್ಲಿ ರಚಿತವಾಗಿರುವಂತಹ ಕಾವ್ಯ ಬಂದು ವೀರೇಶ ಚರಿತೆ ಅಂತ ಗುರುತಿಸ್ತಾ ಇದೀವಿ. ಹಾಗಾದ್ರೆ ನೀವು ಇಲ್ಲಿ ನೋಡ್ಬೋದು, ಮುದ್ರಾ ಮಂಜೂಸ ಬರ್ದವ್ರು ಯಾರು? ಕೆಂಪು ನಾರಾಯಣ ಕವಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳಿದವರು ಅಕ್ಕಮಹಾದೇವಿಯವರು. ಮುದ್ದಣ್ಣ ಮನೋರಮೆಯ ಸಂವ್ಯಾದ ಯಾವ ಕಾವ್ಯದಲ್ಲಿ ಕಂಡುಬರುತ್ತೆ ಅಂದ್ರೆ ರಾಮಾಶ್ವಮೇಧ ಅಂತೇಳಿ ಹೇಳ್ತಾ ಇದೀವಿ. ಕನ್ನಡ ಸಾಹಿತ್ಯ ಮಾರ್ಗ ಶೈಲಿಯಿಂದ ದೇಸಿ ಶೈಲಿಗೆ ಬದಲಾದಂತ ಕಾಲ 12ನೇ ಶತಮಾನದಲ್ಲಿ. ನಮ್ಮ ಒಂದು ದೇಸಿ ಶೈಲಿಗೆ ಬದಲಾಗ್ತಾ ಹೋಗುತ್ತೆ ನಮ್ಮ ಕನ್ನಡ ಸಾಹಿತ್ಯ.
ನೆಕ್ಸ್ಟ್ ನೋಡಿ, ಸಾಂಗತ್ಯದಲ್ಲಿ ಮೊದಲು ಕಾವ್ಯ ರಚನೆ ಮಾಡಿದವ್ರು ಯಾರು ಅಂದ್ರೆ ದೇವರಾಜ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ನೋಡಿ, ಸುಮಾರು 150 ಆಯ್ತು. ಇನ್ನೂ ಕೂಡ ಸಾಕಷ್ಟು ಇದೆ. ಇದನ್ನ ನಾನ್ ನಿಮಗೆ ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ತೀನಿ. ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಆ ಒಂದು ಹೋಲ್ಡಿಂಗ್ ಬೇಕಾಗತ್ತಲ್ವಾ. ಸೊ ಇದನ್ನ ನಾನು ನೆಕ್ಸ್ಟ್ ಇವತ್ತೇನೆ ಇದೊಂದು ತರಗತಿಯನ್ನ ಹೇಳಿ ನಾನು ನಿಮಗೆ ಕೊಟ್ಟಿರ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಈ ವಿಡಿಯೋವನ್ನ ಬೇರೆಯವ್ರಿಗೆ ಶೇರ್ ಮಾಡುವಂತ ಪ್ರಯತ್ನ ಮಾಡಿ. ಜೊತೆಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನೀವು ಕಾಮೆಂಟ್ ಅಲ್ಲಿ ತಿಳಿಸ್ತೀರಾ ಅನ್ನೋ ಒಂದು ಭರವಸೆ ಇದೆ. ಓಕೆ, ಮುಂದೆ ಮತ್ತೆ BA ಎಕ್ಸಾಮ್ಸ್ ಆಗಿರ್ಬೋದು, PDO ಎಕ್ಸಾಮ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಾವು ತರಗತಿಗಳನ್ನ ತೆಗೆದುಕೊಳ್ತಾ ಹೋಗ್ತೀವಿ. ಕೀಪ್ ವಾಚಿಂಗ್ ಅವರ್ ಚಾನಲ್ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.